21ನೇ ಶ್ಲೋಕ, 7ನೇ ಅಧ್ಯಾಯ 21ನೇ ಶ್ಲೋಕ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಹ ಯಹ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಂ ಏವ ವಿದಧಾಮಿ ಅಹಂ. ನೋಡಿ, ಈ ಎಲ್ಲಾ ತರ ತಿಳುವಳಿಕೆ ಕೊಡೋನು ಭಗವಂತನೇ ಅಲ್ವಾ? ಫಲ ಕೊಡೋನು, ಫಲ ಸಿಗದಂತೆ ಮಾಡೋನು, ನಮ್ಗೆ ಒಳ್ಳೆ ಬುದ್ಧಿ ಕೊಡೋನು, ರಾವಣನಿಗೆ ಸೀತೆಯನ್ನ ಅಪಹಾರ ಮಾಡಬೇಕು ಅಂತ ಕೆಟ್ಟ ಬುದ್ಧಿ ಕೊಡೋನು, ಎಲ್ಲ ದೇವರೇ ಕೊಡೋನು ಅಲ್ವಾ? ಅಂದ್ಮೇಲೆ ದೇವರೇ ನಮಗೆ ಒಂದು ಒಳ್ಳೆ ತರದ ಬುದ್ಧಿಯನ್ನು ಕೊಡ್ಬೋದಲ್ಲ. ನಾವು ಯಾವ ತರದಲ್ಲಿ ದೇವರನ್ನ ಆರಾಧಿಸ್ಬೇಕೋ ಆ ತರದಲ್ಲೇ ನಾವು ದೇವರ ಬುದ್ಧಿ ಕೊಡ್ಬೋದಲ್ವಾ? ಯಾಕೆ ಕೆಟ್ಟ ಬುದ್ಧಿಯನ್ನ ಕೊಡಬೇಕು ಅಂತ ಹೇಳಿದ್ರೆ, ಯಹ ಯಹ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಮ್ಮ ಒಂದು ಇಚ್ಛೆ, ನಮ್ಮ ಒಂದು ಬಯಕೆ, ನಮ್ಮ ಬಯಕೆಗೆ ಅನುಗುಣವಾಗಿರ್ತಕ್ಕಂಥ ಶ್ರದ್ಧೆಯನ್ನೇ ದೇವರು ಕೊಡ್ತಾನೆ. ಅಂದ್ರೆ ಕೊಡೋನು ದೇವರಾದರೂ ಕೂಡ ಬಯಸೋರು ನಾವು. ಅದಕ್ಕೆ ನೋಡಿ, ನಮಗೆ ದೇವರಲ್ಲಿ ನಾವೇನು ಕೇಳಬೇಕು ಯಾವತ್ತು ಅಂತ ಹೇಳಿದ್ರೆ, ದೇವರೇ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಅಷ್ಟೇ ಕೇಳಬೇಕು ಹೊರತು ನಮಗೆ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಕೇಳಬಾರದು. ದೇವರ ಪೂಜೆಯನ್ನ ಮಾಡಿ, ಹೋಮ ಹವನ ಯಜ್ಞ ಏನೇ ಮಾಡ್ಲಿ, ದಾನ ಧರ್ಮ ಏನೇ ಮಾಡಿಯೋ ಭಗವಂತ ಪ್ರೀತನಾಗ್ಲಿ, ನಾನು ಮಾಡಿದಂತ ಈ ಒಂದು ಒಳ್ಳೆ ಕೆಲಸ, ಜಪ ಮಾಡಿರಬಹುದು, ತೀರ್ಥ ಸ್ನಾನ ಮಾಡಿರಬಹುದು, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿರಬಹುದು, ಯಜ್ಞ ಮಾಡಿರಬಹುದು, ದಾನ ಮಾಡಿರಬಹುದು, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ತೀರ್ಥ ಸ್ನಾನ ಮಾಡಿದೆ, ನಾನು ಹೋಮ ಮಾಡಿಸ್ದೆ, ನಾನು ದಾನ ಮಾಡಿದೆ, ನನಗೆ ಈ ಫಲ ಕೊಡು ಅಂತ ದೇವರಲ್ಲಿ ನಾವು ಪ್ರಾರ್ಥನೆಗಳನ್ನ ಮಾಡ್ತೇವೆ. ಅದು ಕೊಡು ಅಂತ ನಾವೇ ಆರ್ಡರ್ ಮಾಡೋದಲ್ಲ, ಇಂಥದ್ದು ಕೆಲಸ ಮಾಡಿದ್ದೀನಪ್ಪ ಇಂಥ ಫಲ ಕೊಡು ಅಂತ ಕೇಳ್ತೀವಿ ನಾವು. ಆದ್ರೆ ವಸ್ತುತಃ ಆ ರೀತಿಯಾಗಿ ಕೇಳುವಂಥದ್ದು ತಪ್ಪು. ಯಾಕಂದ್ರೆ ಮನುಷ್ಯನಿಗೆ ಇರುವಂಥದ್ದು ಅಜ್ಞಾನ, ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ. ಈಗ ನಾವು ಯಾವುದೋ ಒಂದು ಕೇಳ್ತೀವಿ, ನಾವು ಕೇಳಿದ್ದು ನಮಗೆ ಸಿಕ್ಕಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ನಮ್ಗೆ ಯಾರಿಗಾದ್ರೂ ನಿಖರತೆ ಇದೆಯಾ? ಖಂಡಿತವಾಗಿಯೂ ನಮಗೆ ನಿಖರತೆ ಇಲ್ಲ. ಈಗ ಧೃತರಾಷ್ಟ್ರ ಮಕ್ಕಳನ್ನು ಕೊಡುದೇವಾ ಅಂತ ಕೇಳ್ದ, ಮಕ್ಕಳಿಂದನೇ ಅವನ ಅವನತಿಯನ್ನ ಪಡೆದ. ಶತಸುತನ ಪಡೆದ ಧೃತರಾಷ್ಟ್ರ ಗತಿಯೇನ ಪಡೆದ ಅಂತ 100 ಜನ ಮಕ್ಕಳನ್ನು ಬೇಡದ ಅವನು, ಮಕ್ಕಳಿಂದನೇ ಅವನತಿಯನ್ನ ಪಡೆದ. ದಶರಥ ಕೈಕೇಯಿಯನ್ನ ಏನು ಇಷ್ಟಪಟ್ಟು ಮದುವೆಯಾದ, ಕೈಕೇಯಿ ಸಿಗುವಂತೆ ಬಹಳ ಪ್ರಾರ್ಥನೆ ಆದಿಗಳನ್ನೆಲ್ಲ ಮಾಡದ. ಆದ್ರೆ ಕೈಕೇಯಿಯಿಂದಲೇ ಮರಣ, ಕೈಕೇಯಿಯಿಂದಲೇ ದುಃಖ, ಹೆಂಡತಿಯಿಂದ ಪ್ರಾರ್ಥನೆ ಮಾಡಿದ ಹೆಂಡತಿಯಿಂದಲೇ ದುಃಖ ಪ್ರಾಪ್ತವಾಯಿತು. ಹೀಗೆ ನಾವು ಕೇಳಿದ್ದನ್ನ ದೇವರು ನಮ್ಗೆ ಕೊಟ್ಟು ಬಿಡ್ತಾನೆ. ನಾವೇನೋ ಪೂಜೆ ಪುನಸ್ಕಾರ ದಾನ ಧರ್ಮ ಅಂತ ಮಾಡ್ತೀವಿ, ದೇವ್ರು ಕೊಟ್ಟು ಬಿಡ್ತಾನೆ. ಆದ್ರೆ ಯಾಕೆ ನಾವು ಕೇಳಿದ್ದಕ್ಕೆ ದೇವ್ರು ಕೊಟ್ಟಿದ್ದಷ್ಟೇ. ನಮ್ಮ ಇಚ್ಛೆ, ಕೊಡೋನ್ ದೇವರಾದ್ರೂ ಕೂಡ ಕೊಟ್ಟದ್ದು ನಮ್ಮ ಇಚ್ಛೆಗೆ ಅನುಗುಣವಾಗಿ, ನಮ್ಮ ಕಾಮನೆಗೆ ಅನುಗುಣವಾಗಿ, ನಮ್ಮ ಅಪೀಲ್ಗಳ ಅನುಗುಣವಾಗಿ ದೇವರೇನ್ ಮಾಡಿ ಅನುಗ್ರಹ ಮಾಡಿದ್ದಾನೆ. ಆದ್ರೆ ನಮ್ಗದ್ರಿಂದ ಒಳ್ಳೇದಾಗತ್ತೆ ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಕೇಳಿದ್ವಿ, ದೇವ್ರು ಕೊಟ್ಟ. ಹಾಗಾಗಿ ಯಹ ಯಹ ಯಾಂ ಯಾಂ ತನುಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಚತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ. ಅವರ ಶ್ರದ್ಧೆಗೆ ಅನುಗುಣವಾಗಿ ನಾನು ಅನುಗ್ರಹ ಮಾಡ್ತಾ ಹೋಗ್ತೀನಿ. ಅವರ ನಂಬಿಕೆಗೆ ಅನುಗುಣವಾಗಿ, ಅವರ ಪ್ರಾರ್ಥನೆಗೆ ಅನುಗುಣವಾಗಿ, ಅವರ ಬೇಡಿಕೆಗೆ ಅನುಗುಣವಾಗಿ ನಾನು ಪೂರೈಕೆಯನ್ನು ಮಾಡ್ತಾ ಹೋಗ್ತೇನೆ. ಅವರ ಬೇಡಿಕೆ ಹಾಗಿತ್ತು, ನಾನು ಅದನ್ನು ಕೊಟ್ಟೆ. ಆ ಬೇಡಿಕೆಯನ್ನ ಅವ್ರು ಪಡಿಬೇಕು ಅಂತ ಆದ್ರೆ ಯಾವ ತರ ಆರಾಧನೆ ಮಾಡಬೇಕು ಆ ತರ ಆರಾಧನೆಯನ್ನೇ ಮಾಡಿಸ್ದೆ. ಅದು ರಾಜಸ ಆರಾಧನೆ ಆಗಿರ್ಬೋದು, ತಾಮಸ ಆರಾಧನೆ. ರಾವಣನ ಬೇಡಿಕೆಗೆ ಅನುಗುಣವಾಗಿ ತಾಮಸ ಆರಾಧನೆಯೇ ಆಗ್ಬೇಕಿತ್ತು, ತಾಮಸ ಆರಾಧನೆಯನ್ನೇ ಅವನ ಮೂಲಕವಾಗಿ ಮಾಡಿಸ್ದೆ. ಸಾತ್ವಿಕ ಆರಾಧನೆಯಿಂದಾಗಿ ಅವನ ಬೇಡಿಕೆ ಪೂರೈಕೆ ಆಗ್ತಾ ಇರಲಿಲ್ಲ. ನನಗೆ ಸಾವೇ ಬರಬಾರದು, ಎಲ್ಲರನ್ನೂ ಗೆಲ್ಲಬೇಕು, ದೇವತೆಗಳನ್ನು ಗೆಲ್ಲಬೇಕು, ಈ ತರ ಒಂದು ಸ್ಥಾನ ಸಾತ್ವಿಕ ಆರಾಧನೆಯಿಂದ ಸಿಗುವಂಥದ್ದಲ್ಲ. ಸಾತ್ವಿಕ ಆರಾಧನೆಯಿಂದ ಆಯಾಯ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ಏನ್ ಸಿಗಬೇಕು ಅದೇ ಸಿಗತ್ತೆ ಹೊರತು ಯೋಗ್ಯತೆ ಮೀರಿ ಸಾತ್ವಿಕ ಆರಾಧನೆಯಿಂದ ಏನು ಸಿಗೋದಿಲ್ಲ. ಸಾತ್ವಿಕವಾದ ದೇವತಾರಾಧನೆಯಿಂದ ಜಪತಪಾದಿ ಅನುಷ್ಠಾನಗಳಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಿಗತ್ತೆ. ನಾವೊಂದು 1 ಲೀಟರ್ ಬಾಟ್ಲಿ ಅಂದ್ರೆ 1 ಲೀಟರ್ ನೀರು ಹಾಕ್ಲಿಕ್ಕಾಗತ್ತೆ ಹೊರತು ಅದಕ್ಕೆ 10 ಲೀಟರ್ ಹಾಕಿದ್ರೆ ಉಳಿದಿದ್ದೆಲ್ಲ ಚೆಲ್ಲೇ ಹೋಗುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವರು ಫಲ ಕೊಡ್ತಾನೆ. ಸಾಮರ್ಥ್ಯ ಮೀರಿ ಫಲ ಕೊಟ್ರೆ ಆ ಕೊಟ್ಟಂತ ಫಲವನ್ನ ಅನುಭವಿಸುವಂತ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಯಾವುದು ನಮ್ಮಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ನಮಗೆ ಯಾವುದು ಬಂದ್ರೆ ಒಳ್ಳೇದು ಅದನ್ನ ನಾವು ಬಯಸ್ಬೇಕು. ನಮಗೆ ಯಾವುದು ಯಾವುದು ನಮ್ಮಿಂದ ದೂರವಾದ್ರೆ ಒಳ್ಳೇದು
ಅದು ನಮ್ಮಿಂದ ಹೋಗ್ಲಿ ಅಂತ ನಾವು ಬಯಸ್ಬೇಕು. ಅರೆ ಯಾವುದರಿಂದ ನಮ್ಗೆ ಒಳ್ಳೇದು, ಯಾವುದರಿಂದ ನಮಗೆ ಕೆಟ್ಟದ್ದು ಅದು ನಮಗ್ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ದೇವರ ಅನುಗ್ರಹ ಆಗ್ಲಿ ಅಂತ ಇಷ್ಟೇ ಉದ್ದೇಶ ಇಟ್ಟುಕೊಂಡು ನಾವು ದೇವತಾರಾಧನೆಯನ್ನ ಮಾಡ್ಬೇಕಾದದ್ದು. ಈಗ ಎಷ್ಟೋ ಜನ ಕೆಲವರೆಲ್ಲ ಬರ್ತಾರೆ, ತುಂಬಾ ಸೀರಿಯಸ್ ಇದ್ದಾರೆ, ಏನಾದ್ರು ಹೋಮ ಮಾಡಿ ಈ ತರ ಎಲ್ಲ ಹೇಳ್ಕೊಂಡು ಬರ್ತಾರೆ. ಹೌದು, ಅವರು ಬರೋರ ಉದ್ದೇಶ ಏನಾಗಿರತ್ತೆ, ಹೋಮ ಮಾಡಿ ಆ ವ್ಯಕ್ತಿ ಉಳಿಲಿ ಅನ್ನೋ ಉದ್ದೇಶದಿಂದಾಗಿ ಯಾರಾದ್ರೂ ಹೋಮ ಮಾಡಿಸಿ ಅಥವಾ ಜಪ ಮಾಡಿಸಿ ಅಂತ ಬರ್ತಾರೆ ನನ್ನ ಹತ್ರ ಎಲ್ಲ. ಆದರೆ ಆ ನಾವು ಆ ಆ ವ್ಯಕ್ತಿಯ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ ವ್ಯಕ್ತಿ ಉಳಿಲಿ ಅಂತಾನೆ ಪ್ರಾರ್ಥನೆ ಮಾಡಬಹುದು. ಅದ್ರ ಉಳಿಯೋದ್ರಿಂದ ಆ ವ್ಯಕ್ತಿ ಒಳ್ಳೇದಾಗತ್ತಾ? ಉಳಿದಂತ ವ್ಯಕ್ತಿಗಿರ್ಬೋದು, ಉಳಿದ ವ್ಯಕ್ತಿಯ ಬಂಧು ಬಾಂಧವರಿಗಿರ್ಬೋದು ಒಳ್ಳೇದಾಗತ್ತಾ? ಗೊತ್ತಿಲ್ಲ. ಯಾಕಂದ್ರೆ ಉಳಿದು ಜೀವನ ಪೂರ್ತಿ ಅನುಭವಿಸೋದಕ್ಕಿಂತಲೂ ಕೂಡ ಕೆಲವೊಮ್ಮೆ ಹೋಗೋದ್ರಿಂದ ಆ ಅನುಭವಿಸ್ತಕ್ಕಂಥ ವ್ಯಕ್ತಿಗೂ ಬಿಡುಗಡೆ, ವ್ಯಕ್ತಿ ಜೊತೆಗಿರ್ತಕ್ಕಂಥ ಎಲ್ಲ ಒಂದು ಕುಟುಂಬ ವರ್ಗಕ್ಕೂ ಬಿಡುಗಡೆ, ಇಂಥ ಪರಿಸ್ಥಿತಿ ಇರುತ್ತೆ. ಕೆಲವೊಮ್ಮೆ ನಮ್ಗೆ ಮದುವೆ ಆಗ್ಲಿ ಅಂತ ಏನೋ ಮಾಡಿಸ್ತಾರೆ, ಆ ಮದುವೆ ಆಗೋದಂತಲೇ ಸಮಸ್ಯೆಗಳಾಗೋ ಸಾವಿರ ಇರುತ್ತೆ. ನಾವು ಮದುವೆ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರು ಮದುವೆ ಮಾಡಿಸ್ಬಿಡ್ತಾನೆ, ಆದ್ರೆ ಆ ಸಮಸ್ಯೆ ಈ ವ್ಯಕ್ತಿನೇ ಅನುಭವಿಸ್ಬೇಕು. ಹಾಗಾಗಿ ನಾವೇನ್ ಪ್ರಾರ್ಥನೆ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿದ್ರೆ, ದೇವರು ಈ ಪೂಜೆಯಿಂದ, ಈ ಜಪದಿಂದ, ಈ ದಾನದಿಂದ ಪ್ರೀತನಾಗ್ಲಿ ಅಂತ ಇಷ್ಟೇ ಬಯಕೆ ಇಟ್ಕೊಳ್ಬೇಕು. ಭಗವಂತ ಪ್ರೀತನಾದ ಅಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ. ಭಗವಂತ ನಮ್ಮ ಒಂದು ಅನುಷ್ಠಾನಗಳನ್ನ ನೋಡಿ, ನಮ್ಮ ದಾನ ಧರ್ಮ ಯಜ್ಞಾದಿಗಳನ್ನ ನೋಡಿ ಅವನು ಪ್ರೀತನಾದ, ಪ್ರಸನ್ನವಾದ ದೃಷ್ಟಿಯಿಂದ ನಮ್ಮ ಮೇಲೆ ಬೀರಿದ ಅಂತಾದ್ರೆ ನಮ್ಗೆ ಮತ್ತೆ ಯಾವುದು ತೊಂದರೆ ಇಲ್ಲ. ಯಾವ್ದು ಬೇಕೋ ಕಾಲ ಕಾಲಕ್ಕೆ ಸಿಗ್ತಾ ಹೋಗುತ್ತೆ, ಯಾವ್ದು ಬೇಡವೋ ಕಾಲ ಕಾಲಕ್ಕೆ ದೂರ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಪೂಜೆಯ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಜಪ ಅಥವಾ ಅನುಷ್ಠಾನ ಏನೇ ಮಾಡ್ಲಿ, ಭಗವಂತ ನೀನು ಪ್ರೀತನಾಗು, ಈ ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ಈ ಕೆಲಸ ಮಾಡಿಸಿದವನು ನೀನೆ, ನನ್ನೊಳಗೆ ಇದು ಮಾಡಿದವನು ನೀನೆ, ಇದರಿಂದ ನೀನ್ ಪ್ರೀತನಾಗಷ್ಟೇ. ನೀನ್ ಪ್ರೀತನಾಗಿ ನಿನಗೆ ಯಾವ ಫಲ ಕೊಡಬೇಕು ಅಂತ ಅನ್ಸುತ್ತೋ ಆ ಫಲವನ್ನು ಕೊಡುವಂತ ಪ್ರಾರ್ಥನೆ ಮಾಡಬೇಕು. ಅದೇ ನಮಗೆ ನಿಖರವಾದ ಫಲ, ಅದೇ ಸರಿಯಾದ ಫಲ, ಅದರಿಂದನೇ ನಮಗೆ ಶ್ರೇಯಸ್ಸು ಹೊರತು ನಾವು ಕೇಳಿದ್ದು ನಮಗೆ ಸಿಕ್ಕಿದ ಕೂಡಲೇ ಶ್ರೇಯಸ್ಸಾಗೇ ಆಗತ್ತೆ, ಒಳ್ಳೇದಾಗೇ ಆಗತ್ತೆ ಹೇಳಿ ಬರೋದಿಲ್ಲ. ಅದಕ್ಕೆ ಯಾವತ್ತೂ ನಾವು ನಿತ್ಯದಲ್ಲಿಯೂ ಕೂಡ ನಾವು ಏನೇ ಮಾಡ್ಲಿ ಪ್ರತಿಯೊಂದರ ಹಿಂದೆಯೂ ಕೂಡ ಭಗವಂತ ಪ್ರೀತನಾಗಿ ಅಷ್ಟೇ ನಮ್ಮ ಬಯಕೆ ಇರಬೇಕು, ನಮ್ಮ ಪ್ರಾರ್ಥನೆ ಇರಬೇಕು ಹೊರತು ಬೇರೆ ಏನೇನೋ ಒಂದು ದೊಡ್ಡ ಪಟ್ಟಿಗಳನ್ನ ದೇವರ ಮುಂದೆ ನಾವು ಇಡಬಾರದು. ಇಟ್ಟು ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ವಿ ಅಂತಾದ್ರೆ ದೇವರು ಅದಕ್ಕನುಗುಣವಾಗಿ ಫಲ ಕೊಡ್ತಾ ಹೋಗ್ತಾನೆ. ಆ ಫಲ ಸಿಗಬೇಕಾದ್ರೆ ಯಾವ ತರ ನಾವು ಕ್ರಿಯೆಗಳನ್ನ ಮಾಡ್ಬೇಕು ಮಾಡಿಸ್ತಾ ಹೋಗ್ತಾನೆ. ಆದ್ರೆ ಅದರಿಂದ ಒಳ್ಳೇದಾಗಿ ಆಗತ್ತೆ, ಕೆಟ್ಟದ್ ದೂರ ಆಗತ್ತೆ, ಯಾವ್ದರ ಬೇಕು ನಂಬಿಕೆ ಇರೋದಿಲ್ಲ. ಅದನ್ನ ಹೇಳ್ತಾ ಇದ್ದ ಕೃಷ್ಣ, ಯಹ ಯಹ ಯಾವ ಯಾವ ಭಕ್ತನು, ಯಹ ಯಹ ಭಕ್ತ ಯಾವ ಯಾವ ಭಕ್ತು, ಯಾಮ್ ಯಾಮ್ ತನು ಯಾವ ಯಾವ ತನುವನ್ನ, ತನು ಅಂದ್ರೆ ತನು ವಿಸ್ತಾರೆ, ಶರೀರಗಳನ್ನ ಅಂದ್ರೆ ದೇವತೆಗಳನ್ನ, ಅಂದ್ರೆ ಅದು ಬ್ರಹ್ಮದೇವರು, ತನು ಅಂದ್ರೆ ಶರೀರ, ಅದು ಬ್ರಹ್ಮದೇವರ ಸ್ವರೂಪ, ರುದ್ರದೇವರ ಸ್ವರೂಪ, ಇಂದ್ರದೇವರ ಸ್ವರೂಪ, ನವಗ್ರಹ ದೇವತೆಗಳ ಸ್ವರೂಪ, ಹೀಗೆ ಯಾಮ್ ಯಾಮ್ ತನು ಯಾವ ಯಾವ ಸ್ವರೂಪಗಳನ್ನ ಶ್ರದ್ಧೆಯ ಅರ್ಚಿತು ಇಚ್ಛತಿ, ಅರ್ಚನೆ ಮಾಡಲು, ಅರ್ಚನೆ ಅಂದ್ರೆ ಅರ್ಚ ಪೂಜಾಯಾಮ್ ಅಂತ ಅರ್ಥ. ದೇವರ ಆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳನ್ನ ಅರ್ಚಿಸಲು ಪೂಜಿಸಲು ಇಚ್ಛತೆ ಬಯಸುತ್ತಾನೋ ಆ ತಸ್ಯ ತಸ್ಯ ಅಂತಹ ಅಂತಹ ಭಕ್ತ, ತಸ್ಯ ತಸ್ಯ ಅಂತಹ ಭಕ್ತನಿಗೆ ತಾಮೇವ ಅಂತದ್ದೇ ಅಚಲಾಂ ಶ್ರದ್ಧಾಂ, ಬರೀ ಶ್ರದ್ಧೆ ಇಲ್ಲ, ಅಚಲವಾದ ಶ್ರದ್ಧೆ, ಆ ನಂಬಿಕೆ ದೂರವಾಗದಂತೆ, ತಾನು ಯಾವ ದೇವತೆಯನ್ನ ಆರಾಧಿಸುವುದರಿಂದ ನನಗೆ ಒಳ್ಳೇದಾಗತ್ತೆ ನಮಗೆ ನಂಬಿದ್ದಾನೋ ಅಂತಹ ಒಂದು ಭಕ್ತಿಯನ್ನೇ, ಅಂತಹ ಒಂದು ಶ್ರದ್ಧೆಯನ್ನೇ, ನಂಬಿಕೆಯನ್ನೇ ವಿದಧಾಮಿ ಅಹಂ, ನಾನು ಕೊಡುತ್ತೇನೆ, ಅಹಂ ವಿದಧಾಮಿ ನಾನು ಕೊಡುತ್ತೇನೆ. ಅಂದ್ರೆ ನಮ್ಮ ಭಾವನೆಗೆ ಅನುಗುಣವಾಗಿ ಭಗವಂತ ನಮ್ಮ ಕೈಯಲ್ಲಿ ಭಕ್ತಿಯನ್ನ ಮಾಡಿಸ್ತಾನೆ, ನಮ್ಮ ಕೈಯಲ್ಲಿ ಅನುಷ್ಠಾನಗಳನ್ನ ಮಾಡಿಸ್ತಾನೆ, ಮಾಡಿಸಿ ಫಲವನ್ನ ಕೊಡ್ತಾನೆ. ಹಾಗಾಗಿ ನಮ್ಮ ಭಾವನೆ ಸರಿಯೋ ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ ಆದದ್ರಿಂದಾಗಿ ನಾವು ಯಾವತ್ತೂ ನಮ್ದೇ ಏನೇನು ಕಲ್ಪನೆಗಳನ್ನು ಮಾಡಿಕೊಂಡು ಪ್ರಾರ್ಥನೆಗಳನ್ನ ದೇವರ ಮುಂದೆ ಇಡಬಾರದು. ದೇವರೇ ನೀನು ಪ್ರೀತನಾಗು ಅನ್ನೋ ಭಾವನೆ ಇಟ್ಟುಕೊಂಡೇ ನಾವು ಸತ್ಕರ್ಮಗಳನ್ನ ಮಾಡಬೇಕಾದದ್ದು ಅನ್ನೋದು ಇದರ ಹಿನ್ನೆಲೆ. ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.